ಅದಕ್ಕೆ ಇದ್ದಾಗ ಕಳ್ಕೋಬೇಡಿ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿ. ನಿಮ್ಮ ಜೊತೆ ಹೆಂಗಿದ್ದಾರೆ, ಹೆಂಗ್ ನಡ್ಕೋತಿದ್ದಾರೆ ಪ್ರಾಂಪ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಚೆನ್ನಾಗಿ ನಡ್ಕೊಂಡ್ರುವೆ ಒದ್ಬಿಟ್ಟು ದೂರ ಮಾಡ್ತಾರೆ. ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ನೀವು ಜೊತೆಗೆ ನಿಲ್ಲುವಂಥ ರೀತಿ ಇದೆಲ್ಲ ನೋಡಿ ಅವಾಗ ಅನಿಸ್ತು ಯೆಸ್ ಇವರು ರೈಟ್ ಪರ್ಸನ್. ನಾನು ತಪ್ಪು ಮಾಡಿದೆ ಬಿಟ್ಬಿಟ್ಟು. ಅವಾಗ ಅನಿಸ್ತು ಮತ್ತೆ ಅದಕ್ಕೆ ರಿಟರ್ನ್ ಬರುವಂಥ ಸಾಧ್ಯತೆ ಇರುತ್ತೆ. ನಿಮ್ಮನ್ನ ಮರ್ತು ಹೋದಂಥ ವ್ಯಕ್ತಿಗಳು ಮತ್ತೆ ಯಾಕೆ ನಿಮ್ಮ ಹತ್ರ ವಾಪಸ್ ಬರ್ತಾರೆ? ಇದಕ್ಕೇನು ಕಾರಣ? ಇವತ್ತಿನ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಶಾರ್ಟ್ ಆಗಿ ಮುಗಿಸ್ತಾ ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ವ್ಯಾಲ್ಯೂ ಲೇಟಾಗಿ ಗೊತ್ತಾಗುತ್ತೆ. ಜೊತೆಗಿದ್ದಾಗ ನಿಮ್ಮ ವ್ಯಾಲ್ಯೂಸ್ ಗೊತ್ತಾಗಿಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಲಿಲ್ಲ. ನೀವು ನಿಮ್ಮಿಂದ ದೂರ ಆದಮೇಲೆ ಎಸ್ ನೀವು ಮಾಡ್ತಿದ್ದ ಕೇರು, ಪ್ರೀತಿ, ನೀವು ಜೊತೆಗೆ ನಿಲ್ಲುವಂಥ ರೀತಿ ಇದೆಲ್ಲ ನೋಡಿ ಅವಾಗ ಅನಿಸ್ತು ಯೆಸ್ ಇವರು ರೈಟ್ ಪರ್ಸನ್. ನಾನು ತಪ್ಪು ಮಾಡಿದೆ ಬಿಟ್ಬಿಟ್ಟು. ಅವಾಗ ಅನಿಸ್ತು ಮತ್ತೆ ಅದಕ್ಕೆ ರಿಟರ್ನ್ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗಿದ್ದಾಗ ನಿಮ್ಮನ್ನು ಕೇವಲ ನೋಡಿಕೊಂಡು ಕಳ್ಕೊಂಡ್ಬಿಟ್ರು. ಫಸ್ಟ್ ಪಾಯಿಂಟ್. ಸೆಕೆಂಡಲ್ಲಿ ನೋಡೋದಾದ್ರೆ ಪಾಯಿಂಟ್ ಏನಂದರೆ ಹೊಸ ವ್ಯಕ್ತಿಯಲ್ಲಿ ಪೀಸ್ ಆಗೋದಿಲ್ಲ. ಕಂಪ್ಯಾರಿಸನ್ ಮಾಡಿದಾಗ ಗೊತ್ತಾಗಿರೋಂಥದ್ದು ಸೆಟ್ ಆಗ್ತಿರಲ್ಲ. ಹೊಸ ವ್ಯಕ್ತಿ ಅವರೊಟ್ಟಿಗೆ ಹೋಗಿರ್ತಾರೆ. ಎಷ್ಟೋ ಕೇಸಸ್ ಎಲ್ಲ ಆಗುತ್ತೆ. ಬ್ರೇಕಪ್ ಆದಮೇಲೆ ಬೇರೆ ವ್ಯಕ್ತಿ ಒಟ್ಟಿಗೆ ಇರ್ತಾರೆ. ಆ ಬೇರೆ ವ್ಯಕ್ತಿ ಸೆಟ್ ಆಗದೆ ಇದ್ದಾಗ ಏನು ಮಾಡ್ತಾರೆ? ಈ ವ್ಯಕ್ತಿನ ಕಂಪ್ಯಾರಿಸನ್ ಮಾಡಿ ಆ ವ್ಯಕ್ತಿನ ಕರೆಕ್ಟ್ ಆಗಿದ್ರು, ನಾನು ಸುಮ್ಮನೆ ಬಂದು ತಪ್ಪು ಮಾಡಿದೆ, ನಾನು ಬರಬಾರ್ದಾಗಿತ್ತು, ನಾನು ಈ ಥರದ ಕಂಪ್ಯಾರಿಸನ್ ಬಂದಾಗ ಅಗೇನ್ ವಾಪಸ್ ಬರ್ತಾರೆ. ಇದು ಎಷ್ಟೋ ನಡೆದಿದೆ ಆ್ಯಕ್ಚುಲಿ. ಓಕೆ, ಅದಕ್ಕೆ ಇದ್ದಾಗ ಕಳ್ಕೋಬೇಡಿ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿ. ನಿಮ್ಮ ಜೊತೆ ಹೆಂಗಿದ್ದಾರೆ, ಹೆಂಗೆ ನಡ್ಕೋತಿದ್ದಾರೆ ಪ್ರಾಂಪ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಚೆನ್ನಾಗಿ ನಡ್ಕೊಂಡ್ರುವೆ ಒದ್ಬಿಟ್ಟು ದೂರ ಮಾಡ್ತಾರೆ. ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಅವರು ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟಲ್ಲಿ ಪಾಯಿಂಟ್ ನೋಡೋದಾದ್ರೆ ಏನಂದರೆ ಒಂಟಿತನ ಬಂದಾಗ ಹಳೆಯ ರಿಲೇಷನ್ಶಿಪ್ ನೆನಪಾಗುತ್ತೆ ಜಾಸ್ತಿ. ಅವ್ರು ಒಬ್ಬಂಟಿಗರಾಗಿದ್ರಲ್ಲ, ಆವಾಗ ಹಳೆ ರಿಲೇಷನ್ಶಿಪ್ಪು ಎಷ್ಟು ಕ್ಲೋಸರ್ ಆಗಿದ್ರು, ಅವರು ಎಷ್ಟು ಒಳ್ಳೆ ನೆನಪುಗಳನ್ನು ಕಳೆದಿದ್ರು, ಎಷ್ಟು ಬೆಟರ್ ಆಗಿದ್ರು ಅವ್ರ ಬಾಂಡಿಂಗ್ ಹೇಗಿತ್ತು, ಅದೆಲ್ಲ ಯಾರೂ ಇಲ್ವಲ್ಲ. ನೆನಪಿಗೆ ಬಂದು ಹೋಗ್ತಾ ಇರತ್ತೆ. ಆವಾಗ ಮತ್ತೆ ಆ ರಿಲೇಷನ್ಶಿಪ್ ಬೇಕು, ಅವ್ರು ಮತ್ತೆ ಬೇಕು ಅಂತ ಅನ್ಸೋಕೆ ಶುರು ಆಗುತ್ತೆ. ಸೊ ಅದಕ್ಕೆ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ ಆ್ಯಕ್ಚುಲಿ. ಇದು ಕೂಡ ಪಾಯಿಂಟೇನೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಸ್ಟ್ರಾಂಗ್ ಆಗಿ ಹ್ಯಾಪಿಯಾಗಿ ಕಾಣಿಸಿದಾಗ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂದರೆ ನಿಮ್ಮ ಹತ್ರ ರಿಟರ್ನ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಗ್ರೋತ್, ನೀವಿರುವಂಥ ರೀತಿ, ನಿಮ್ಮ ಖುಷಿ, ಲೈಫಲ್ಲಿ ನಿಮ್ಮ ಚೇಂಜಸ್, ಕಾನ್ಫಿಡೆನ್ಸ್ ಇದೆಲ್ಲ ನೋಡಿ ಅಗೇನ್ ಅವರಿಗೆ ನಾನು ತಪ್ಪು ಮಾಡಿದೆ, ಈ ವ್ಯಕ್ತಿಗಳೊಟ್ಟಿಗೆ ಇರಬೇಕಿತ್ತು, ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಅವ್ರಿಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಆವಾಗ ಹುಡ್ಕೊಂಡು ಮತ್ತೆ ಬರ್ತಾರೆ. ಸೊ ಇದೆಲ್ಲ ಯಾವಾಗ ಅಂತ ಹೇಳಿದ್ರೆ ಜೊತೆಗಿದ್ದು ಆ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಎಷ್ಟೋ ಜನ ಮಿಸ್ಟೇಕ್ಸ್ ಮಾಡ್ಕೊಂಡು ಆಮೇಲೆ ಹುಡುಕ್ತಾರೆ, ನಾನು ತಪ್ಪು ಮಾಡಿದೆ ಅಂತ. ಎಲ್ಲರೂ ಗಿಲ್ಟಿ ಫೀಲ್ ಆಗುತ್ತೆ. ಅದಕ್ಕೆ ಒಳ್ಳೆ ವ್ಯಕ್ತಿಗಳು ಜೊತೆನಲ್ಲಿದ್ದಾಗ ಅವರಿಗೆ ಮಿಸ್ ಮಾಡ್ಕೋಬೇಡಿ, ಕಳ್ಕೊಂಡ್ಬಿಡ್ಬೇಡಿ. ಕಳ್ಕೊಂಡ್ರೆ ಮತ್ತೆ ಸಿಗೋದು ಬಹಳ ಕಷ್ಟ ಆಗುತ್ತೆ. ಕೆಲವರು ಒಪ್ಕೊಬೋದು, ಇನ್ನು ಕೆಲವರು ಒಪ್ಕೊಳ್ಳಲ್ಲ. ಬಟ್ ಅರ್ಥ ಆದ್ಮೇಲಂತೂ ವಾಪಸ್ ಬಂದೇ ಬರ್ತಾರೆ. ಎಸ್, ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.